ಹಲೋ ಎವ್ರಿವಾನ್, ಇವತ್ತು ನಾನು ಪನ್ನೀರ್ ಟಿಕ್ಕಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಚಿಕ್ಕ ಬಾಂಡಿಯಲ್ಲಿ 1 ಕಪ್ ಆಫ್ ಬೇಸನ್ ಹಿಟ್ಟು ತಗೊಂಡು ಅದನ್ನು 2 ಮಿನಿಟ್ಸ್ ಆಗೋ ತನಕನೂ ಹುರ್ಕೊಳ್ಳಿ. ಅದನ್ನು ಹುರ್ಕೊಂಡಿರೋ ಬೇಸನ್ ಹಿಟ್ಟು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅಂದರೆ ಹುರಿದಿರೋದು ಬೇಸನ್ ಹಿಟ್ಟನ್ನೇ ಯೂಸ್ ಮಾಡಬೇಕು. ರಾ ಬೇಸನ್ ಹಿಟ್ಟು ಯೂಸ್ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಅದಕ್ಕೆ. ಅದಕ್ಕೆ ನಾನು ಫಸ್ಟ್ ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ ಇದನ್ನು ಹುರ್ಕೊಂಡಿರೋಂಥ ಬೇಸನ್ ಹಿಟ್ಟನ್ನ ಹಾಕ್ಕೊಳ್ಳಿ. ನಂತರ ಮೊಸರು ಹಾಕ್ಕೋಬೇಕು. ನಾನಿಲ್ಲಿ 200 ಗ್ರಾಮ್ಸ್ ಆಫ್ ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಇವಾಗ 3 ಟೀ ಸ್ಪೂನ್ಸ್ ಆಫ್ ಮೊಸರು ಯೂಸ್ ಮಾಡ್ತಾ ಇದ್ದೀನಿ. ಬೇಸ್ಡ್ ಆನ್ ನೀವು ಎಷ್ಟು ಪನ್ನೀರ್ ತಗೋತೀರೋ ಅದ್ರ ಮೇಲೆ ನೀವು ಕರ್ಡ್ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ನಾನು ಹಾಫ್ ಟೀ ಸ್ಪೂನ್ ಆಫ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ 1 ಟೀ ಸ್ಪೂನ್ ಆಫ್ ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು ಇದಕ್ಕೆ. ಹಾಫ್ ಟೀ ಸ್ಪೂನ್ ಆಫ್ ಪೆಪ್ಪರ್ ಹಾಕ್ಕೊಳ್ಳಿ. ನೆಕ್ಸ್ಟ್ 1 ಟೀ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಒಂದು ಮಿಕ್ಸರ್ ಜಾರಲ್ಲಿ ಒಂದಿಷ್ಟು 3 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು ಮತ್ತು ಮೊಸರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಪನ್ನೀರ್ ಟಿಕ್ಕಾಗೆ ಯಾವತ್ತು ಇದು ಮೆಣಸಿನ್ಕಾಯಿದು, ಕೊತ್ತಂಬರಿದು ಮತ್ತು ಮೊಸರದು ಪೇಸ್ಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೆ ನಾನು ಒಂದು ಮಿಕ್ಸರ್ ಜಾರ್ಗೆ ಏನು ಮಾಡ್ತಾಯಿದ್ದೀನಿ, ಒಂದು 3 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಮತ್ತು ಮೊಸರು, ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡಿದ ನಂತರ ಬೌಲ್ಗೆ ಇದನ್ನು ಪೇಸ್ಟನ್ನು ಹಾಕ್ಕೊಂಡು ಮತ್ತು ಚೆನ್ನಾಗಿ ಕಲಗಿಸ್ಕೋಬೇಕು ಇದನ್ನು. ನೆಕ್ಸ್ಟ್ ನಾವು ಕಟ್ ಮಾಡ್ಕೊಂಡಿರುವಂಥ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕಲಗಿಸ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಮ್ಯಾರಿನೇಟೆಡ್ ಮಾಡಿದ ಪನ್ನೀರನ್ನ ಅರೌಂಡ್ 15 ಮಿನಿಟ್ಸ್ ಬಿಡಬೇಕು. ಅಷ್ಟರಲ್ಲೇ ನಾವು ಪುದೀನ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಮಿಕ್ಸರ್ ಜಾರ್ಗೆ 3 ರಿಂದ 4 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, 3 ರಿಂದ 4 ಪೀಸು ಈರುಳ್ಳಿ, ಒಂದು ಟೀ ಸ್ಪೂನ್ ಮೊಸರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಆಮೇಲೆ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡ್ಬಿಟ್ಟು, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನಂತರ ಇದು ಪುದೀನ ಚಟ್ನಿ ರೆಡಿಯಾಗಿದೆ. 1 ಕಪ್ಪಲ್ಲಿ ಇದನ್ನು ಪುದೀನ ಚಟ್ನಿನ ಹಾಕ್ಕೊಳ್ಳಿ. ನಾವು ಈಗ ಮ್ಯಾರಿನೇಟ್ ಮಾಡಿರುವಂತಹ ಪನ್ನೀರನ್ನ ಬ್ಯಾಂಬೂ ಸ್ಟಿಕ್ಕಲ್ಲಿ ಹಾಕೋಬೇಕು. ಪನ್ನೀರ್ ಟಿಕ್ಕಾ ಮಾಡೋಕ್ಕೆ ನಾನಿಲ್ಲಿ ಬ್ಯಾಂಬೂ ಸ್ಟಿಕ್ಕಲ್ಲಿ ಇದನ್ನು ಮೆಂಡ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಪನ್ನೀರು, ಆಮೇಲೆ ಕ್ಯಾಪ್ಸಿಕಮ್, ಈರುಳ್ಳಿ ಆ ಥರ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಇದನ್ನೆಲ್ಲ ಜೋಡಿಸ್ಕೊಂಡ ನಂತರ ನಾನು ಏನು ಮಾಡ್ತಾಯಿದ್ದೀನಿ, ಸ್ಟವ್ ಮೇಲೆ ಜಾಳಿಗೆ ಇಟ್ಟಿದ್ದೀನಿ. ಆ ಜಾಳಿಗೆಗೆ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆನ ಬ್ರಷಿಂದ ಸ್ವಲ್ಪ ಎಣ್ಣೆನ ಹಚ್ತಾ ಇದ್ದೀನಿ. ಆಮೇಲೆ ಇದು ಸ್ಟಿಕ್ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಏನು ಮಾಡ್ತಾಯಿದ್ದೀನಿ, ಇದ್ರ ಮೇಲೆ 2 ಸ್ಟಿಕ್ ಮಾತ್ರ ತೊಗೊಂಡಿರೋದು, 2 ಸ್ಟಿಕ್ಕನ್ನ ಇದ್ರ ಮೇಲೆ ಇಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಫ್ಲೇಮ್ನ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಂಡು ಇದನ್ನು ಸುಟ್ಕೋಬೇಕು. ನಾವೇನು ಮಾಡ್ತೀವಿ, ಕಂಪ್ಲೀಟಾಗಿ ಒಂದೇ ಕಡೆ ಸುಡಬಾರ್ದು, ಇದನ್ನು ಒಂದು ಸ್ವಲ್ಪ ತಿರುಗಿಸ್ತಾನೆ ಇರಬೇಕಾಗುತ್ತೆ. ಸ್ವಲ್ಪ ಒಂದು ಮಿನಿಟಿಗೆ ಒಂದು ಸ್ವಲ್ಪ ತಿರುಗಿಸ್ಕೊಂಡ್ರೆ ಪನ್ನೀರ್ ಟಿಕ್ಕಾ ಇಸ್ ರೆಡಿ. ಥ್ಯಾಂಕ್ ಯು.